ಮಜಬಾ ಮಜ ಭಾರತ ಮಜಬಾ ಮಜ ಭಾರತ ಮಜಬಾ ಮಜ ಭಾರತ. ಸೋತಿರೋ ಎಲ್ಲ ಮೊಹರಗಳೇ ಸ್ವಲ್ಪ ನಗೆಯನ್ನು ಚೆಲ್ಲುತ್ತೀರಿ. ಹಾಯ್ ಎಲ್ರಿಗೂ ನಮಸ್ಕಾರ. ನೋಡ್ತಾ 5 ದಿನ ಕಳೆದಿದೆ ಗೊತ್ತಾಗ್ಲಿಲ್ಲ. ಈ ಕಾಲ ಕಣ್ಣು ಮುಂದೆನೆ ಓಡ್ತಾನೆ ಇರುತ್ತೆ. ನಾವು ಕೂಡ ಸೋಮವಾರದಿಂದ ಶುಕ್ರವಾರದವರೆಗೂ ಈ ಕಾಲದ ಜೊತೆಗೆ ಓಡ್ಕೊಂಡು ಬಂದಿದೀವಿ. ನಿಮ್ಮನ್ನ ಎಂಟರ್ಟೈನ್ ಮಾಡ್ತಾನೆ ಇದೀವಿ. ಇದು ಮಜಾ ಮಾತು ಸೀಸನ್ 3. ಇಲ್ಲಿ ಮಜಾ ಯಾವಾಗ್ಲೂ. ವಾರದ ಕೊನೆ ಎಪಿಸೋಡ್ಗೆ ನಮ್ಮ ಅತಿಥಿಸ್ನ ವೆಲ್ಕಮ್ ಮಾಡೋಣ. ಗುರುಜಿ ವೆಲ್ಕಮ್. ಥ್ಯಾಂಕ್ ಯು ಅನು. ಆಲ್ ದಿ ಬೆಸ್ಟ್. ರಚಿ ನಿಮಗೂ ಕೂಡ ವೆಲ್ಕಮ್. ಥ್ಯಾಂಕ್ ಯು ಅನು. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ಏನೋ ನಾನು ಬಾಯ್ಸ್ ಅಂಡ್ ಗರ್ಲ್ಸ್ ನಾವು ವೆಲ್ಕಮ್ ಮಾಡಲೇಬೇಕು ಬಾಯ್ಸ್ ಅಂಡ್ ಗರ್ಲ್ಸ್. ಸಿಕ್ಕಾಬಿಡ ಜೋಶಲ್ಲಿ ರೆಡಿ ಆಗ್ಬಿಡಿಯಾರೆ ನಮ್ಮ ಪೈಲ್ವಾನ್ಗಳು. ಇನ್ಯಾಕಿದೆ ನಾವು ಅಖಾಡಕ್ಕೆ ಇಲ್ಲೇ ಬಿಡೋಣ. ನಮ್ಮ ಮೊದಲ ಸ್ಕಿಟ್ ನೋಡ್ಕೊಂಡ್ ಬಂದ್ಬೇಡ. ಹೆಣ್ಣಿನ ಮೇಲೆ ಶೋಷಣೆ ಆಗ್ತದೆ ಅಂತ ಹೇಳ್ತಾನೆ ಇರ್ತೀವಿ. ಆದ್ರೆ ಇಲ್ಲಿ ಒಂದ್ ಕೇಸು ಡಿಫ್ರೆಂಟ್ ಆಗಿದೆ. ಗಂಡ ದೇವ್ರಂತ ಮನುಷ್ಯ, ಆದ್ರೆ ಹೆಂಡತಿಗೆ ಫೇಮಸ್ ಆಗ್ಬೇಕು ಅನ್ನೋ ಆಸೆ. ರಿಸಲ್ಟ್ ಏನಾಗಿರ್ಬೋದು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಮಜಾ ಮಾಡ್ಬೇಕು ಅಂತ ಅಂದ್ರೆ ಸ್ಕಿಟ್ ನೋಡ್ಬೇಕಲ್ವಾ? ಅಲ್ಲ ಫಿಗರ್ ನೋಡ ಹೆಂಗೈತಿದ್ದು. ಏ ಬೋಲ್ ಮಾತಾಡಕ್ಕಿಲ್ವಾ? ಯಾಕೆ ಹೆಂಗೈತೆ ಮೈಗೆ? ಬಿಸಿ ಆಗ್ತಿದ್ವಿ, ಒಂಚೂರು ಚಳಿ ಮಾಡ್ತೀಯಾ? ಕಡೆ ನಮ್ಮಪ್ಪನಿಗೆ ಗೊತ್ತಾದ್ರೆ ನಿನ್ ಕೈ ಕಾಲ್ ಮುರಿತಾರೆ. ನಮ್ಮಪ್ಪಂಗೆ ಗೊತ್ತಾದ್ರೆ ನಿನ್ ಜೊತೆ ಮದುವೆನ ಮಾಡಿಸ್ತಾರೆ. ಅಕ್ಕ ತಂಗಿರಿಲ್ವೇನೋ ನಿನ್ಗೆ? ನನಗೆ ಅಕ್ಕ ತಂಗಿರಿದ್ದಾರೆ, ಅದ್ರ ಲವ್ ಮಾಡಕ್ ಯಾರು ಲವರೇ ಇಲ್ಲ. ಅದಕ್ಕೆ ನೀನು ಕೇಳಿದ್ದು ಬಾ ಲವ್ ಮಾಡೋಣ. ಮನೇಲಿ ಹೇಳ್ ಬಂದಿದ್ಯಾ? ಮನೇಲೂ ಹೇಳ್ ಬಂದಿದ್ದೀನಿ, ಪಕ್ಕದ ಮನೇಲೂ ಹೇಳ್ ಬಂದಿದ್ದೀನಿ. ಬಾರೇ ಈ ಏರಿಯಾಕ್ಕೆ ನಾನೇ ರೊಮ್ಯಾಂಟಿಕ್ ರಾಜ. ಈ ಏರಿಯಾದಲ್ಲಿರೋ ಯಾವ ಹುಡುಗಿಯರ್ನು ಬಿಟ್ಟಿಲ್ಲ, ಎಲ್ಲಾರನು ಕಾಡ್ಸಿದೀನಿ. ಎಸ್. ನಿನ್ನ ಏನ್ ಮಾಡ್ತೀನಿ ನೋಡ್ತಾ ಇರು. ಏನೇ ಮಾಡ್ತೀಯೋ? ಒಂದ್ ಹೆಣ್ಣಿಗೆ ಇಷ್ಟೊಂದೆಲ್ಲ ಅನ್ಯಾಯ ಆಗ್ತಾ ಇದ್ರೆ ನನಗ್ ಸಹಾಯ ಮಾಡಕ್ ಯಾರು ಇಲ್ವಾ? ನಾನು ಗಂಡ್ಸು ಕಣೆ. ಯಾವನೇ ಬರ್ತಾನೆ, ಯಾವಳೆ ಬರ್ತಾಳೆ ನಾನು ಮುಟ್ಟಕ್ಕೆ. ನೀ ಬರ್ತೀಯಾ? ಹಲೋ ಕಿಕ್ಕಿ ಮಾಡ್ತೀನಿ. ನೀ ಬರ್ತೀಯಾ? ನೀ ಬರ್ತೀಯಾ? ನೀ ಬರ್ತೀಯಾ? ನೀ ಬರ್ತೀಯ? ನೀ ಬರ್ತೀಯಾ? ಯಾರೇ ಬರ್ತೀರ? ಬಾ ಇಲ್ಲೋಡು ಫಿಗರ್ ನೋಡ. ಕಬಡ್ಡಿ 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 ಬಾ 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 ಕಬಡ್ಡಿ 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 ಕಬಡ್ಡಿ. ಅಯ್ಯೋ ನಿನ್ನಲ್ಲ. ಏನೋ ಹೆಣ್ಣು ಅಂದ್ರೆ ಏನೋ ಅನ್ಕೊಂಡಿದ್ಯಾ? ಲೇ, ಇಲ್ಲಿ ಕೂತಿರೋ ಜಡ್ಜು ಹೆಣ್ಣು, ಇಲ್ಲಿ ಆಂಕರಿಂಗ್ ಮಾಡ್ತಿರೋ ಹೆಣ್ಣು, ಇಲ್ಲಿ ಆಕ್ಟ್ ಮಾಡ್ತಿರೋ ನಾವು ಹೆಣ್ಣು, ನಿನಗೆ ಜನ್ಮ ಕೊಟ್ಟ ತಾಯಿನೂ ಹೆಣ್ಣು. ನಾ ಹೆಣ್ಣು ಒಲಿದರೆ ನಾರಿ, ಮುರಿದರೆ ಮಾರಿ ಕಣೋ. ಲೇ ಕುಂಟಲ ಕಡಿ ಕುಂಟಲೆ, ಕುಂಟಲ ಕಡಿ ಕುಂಟಲೆ. ಲೇ, ಹೆಣ್ಣು ಅಂದ್ರೆ ಏನೋ ಅನ್ಕೊಂಡಿದ್ಯಾ? ತಾಯಿ ಸಹೋದರಿ ಮಡದಿಯಾಗಿ ಸಂಸಾರದ ಕಣ್ಣಾದವಳು ಹೆಣ್ಣು ಕಣ. ಕುಂಟಲ ಕಡಿ ಕುಂಟಲೆ, ಕುಂಟಲ ಕಡಿ ಕುಂಟಲೆ. ಅಕ್ಕ, ಸಂಬಂಧಗಳ ಬೆಲೆ ಇವಾಗ ಗೊತ್ತಾಗ್ತಿದ್ಯೇನೋ? ಏನ್ ಬೆಳಗ್ಗೆ ಏನಂತೆ? ಬೂವ ಬೂವ ಅಲ್ವಾ? ಬೂವ ಕೊಡೋಳು ಯಾವಳು? ಹೋಸ್ಕಿಟ್ಟನೆ ಅಮ್ಮ ಅಂದೆ. ಅಮ್ಮ ಯಾವಳು? ಹೆಣ್ಮಕ್ಳ ಬಗ್ಗೆ ಮಾತಾಡ್ತ್ಯಾ? ಲೇ, ಹೆಣ್ಣಂದ್ರೆ ಏನ್ ಗೊತ್ತೇನೋ? ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಒನಕೆ ಓಬವ್ವ ಅವರೆಲ್ಲ ದೊಡ್ಡ ಸಾಧನೆ ಮಾಡಿದ್ರಿಂದನೇ ಕಣೋ ನಿಮ್ಮಂತ ಗಂಡಸರು ಇನ್ನು ಭೂಮಿ ಮೇಲಿರೋದು. ನೀನು ಹೆಣ್ಮಕ್ಳ ಬಗ್ಗೆ ಮಾತಾಡ್ತೀಯ. ಹೆಣ್ಣು ಸರ್ವಶಕ್ತಿ ಕಣೋ. ಅಂತ ಹೆಣ್ಣಿನ ಬಗ್ಗೆ ಮಾತಾಡೋ ಯೋಗ್ಯತೆನೂ ನಿನಗಿಲ್ಲ. ಈ ಜನ್ಮದಲ್ಲಿ ಅಲ್ಲ ಕಣೋ, ಇನ್ 7 ಜನ್ಮದಲ್ಲೂ ಎಲ್ಲ ಹೆಣ್ಮಕ್ಳಿಗೆ ಅನ್ಯಾಯ ಶೋಷಣೆ ಆದ್ರೂ ನೀನೇ ಮುಂದೆ ನಿಂತು ಪಂಚಾಯಿತಿ ನಡೆಸ್ಕೊಡ್ಬೇಕು. ನಿನ್ನೆಯಿಂದ ನಾವಿರ್ತೀವಿ. ನಡಿಯೋ ನಡಿ ನಿಧಾನ.
ಸವಿತಾ ಸವಿತಾ ಏನಾಯ್ತು ಸವಿತಾ? ಅಯ್ಯೋ ಅಂದ್ರೆ ನೀನ್ ಡ್ಯಾನ್ಸ್ ಮಾಡೋದ್ ಬೇಡ ಅಂತೆ, ನಾನೇ ಬಲವಂತ ಮಾಡಿ ಡ್ಯಾನ್ಸ್ ಮಾಡಿಸ್ತೆ. ಅನ್ಯಾಯ ಕಾಲು. ಏನ್ರಿ ನಿಮಗೆ ನಾನಂದ್ರೆ ಯಾಕ್ರಿ ಇಷ್ಟೊಂದು ಪ್ರೀತಿ? ಯಾಕೆ ಪ್ರೀತಿ ಅಂದ್ರೆ ಹುಂಜ ಕೋಳಿನ ಇಷ್ಟಪಡುತ್ತೆ ಯಾಕೆ ಅಂತ ಕೇಳಿದ್ರೆ ಕಾರಣ ಇದೆಯಾ? ಚಿಕ್ಕ ಮಕ್ಕಳು ಚಾಕ್ಲೇಟ್ ಇಷ್ಟಪಡ್ತಾರೆ ಯಾಕೆ ಇಷ್ಟ ಅಂತ ಕಾರಣ ಕೇಳಿದ್ರೆ ಕಾರಣ ಇದೆಯಾ? ರಚಿತಾ ಮೇಡಮ್ ನಮ್ಮನ್ನ ಇಷ್ಟಪಡ್ತಾರೆ ಯಾಕೆ ಇಷ್ಟ ಅಂತ ಕೇಳಿದ್ರೆ ಕಾರಣ ಇದೆಯಾ? ಗುರು ಸರ್ ಮ್ಯೂಸಿಕ್ ಇಷ್ಟಪಡ್ತಾರೆ ಯಾಕೆ ಅಂತ ಕೇಳಿದ್ರೆ ಕಾರಣ ಇದೆಯಾ? ಯಾವುದಕ್ಕೂ ಕಾರಣ ಇಲ್ಲ ಸವಿತಾ, ಇದನ್ನೇ ಪ್ರೀತಿ ಅಂತಾರೆ. ಏನ್ರಿ 1 ಕೋಟಿ ರೂಪಾಯಿ ಲಾಟ್ರಿ ಹೊಡೆದ್ರೆ ಅದು ಅದೃಷ್ಟ ಅಲ್ಲ ರೀ. ನಿಮ್ಮಂತ ಗಂಡ ಇದಾರಲ್ಲ ಅದೇ ನನ್ನ ಅದೃಷ್ಟ. ನಾನು ಹೋಗಿ ಟೀ ಮಾಡ್ಕೊ ಬರ್ತೀನಿ. ನಿನ್ನ ಪಾಲಿಗೆ ನಾನು ಸತ್ತೋಗಿದ್ದೀನಿ ಸವಿತಾ. ಮಾತಾಡ್ಬೇಡ್ರಿ, ಹಂಗ್ ಮಾತಾಡ್ಬೇಡ್ರಿ, ಹಂಗ್ ಮಾತಾಡ್ಬೇಡ್ರಿ. ಅಲ್ಲ ಕಣೆ, ಉಸಿರುಗಡ್ಸ್ ನೀನೇ ಸಹಾಯ ಮಾಡ್ತಾ ಇದ್ಯಲ್ಲ. ಅಲ್ಲ ಕಾಲು ಉಳ್ಕಿದೆ ನಾನೇ ಹೋಗಿ ಟೀ ಮಾಡ್ಕೊ ಬರ್ತೀನಿ ಅಂತ ಹೇಳಕ್ ಬಂದೆ ಕಣೆ. ಸರಿ ಅಂದ್ರೆ ಮಾಡ್ಕೊ ಬರ್ತೀನಿ. ಆಯ್ತು ಅಂದ್ರೆ ನೋಡಿದ್ರ ಇಂಥ ಗಂಡನೇ ಇರ್ಬೇಕೆಲ್ಲ ಹೆಣ್ಮಕ್ಳಿಗೂ. ನಾನಂದ್ರೆ ಎಷ್ಟು ಪ್ರೀತಿ ಎಷ್ಟು ಆಸೆ ಮಾಡ್ತಾರೆ. ನಾನೇ ಪುಣ್ಯವಂತೆ ಮೇಡಮ್, ನಾನೇ ಪುಣ್ಯವಂತೆ. ಅಯ್ಯೋ ಪೇಪರ್ ಓದ್ಬೇಕು. ಮಿಂಚೆಂಬ ಬಳ್ಳಿ ಅಂತರಿಕ್ಷವನ್ನೇರಿದ ಅಮೆರಿಕದ ಮಹಿಳೆ ಅಂತರಿಕ್ಷವನ್ನೇ ಏರ್ಬಿಟ್ಲು. ಭಾರತದ ಮೊಟ್ಟ ಮೊದಲನೆಯ ಬಂಗಾರದ ಪದಕವನ್ನು ಪಡೆದ PV ಸಿಂಧು. ನೋಡ್ರಿ ಹೆಣ್ಮಕ್ಳು ಎಷ್ಟು ಸಾಧನೆ ಮಾಡ್ತಾ ಇದ್ದಾರೆ. ಇನ್ನೊಂದು ಇಂಪಾರ್ಟೆಂಟ್ ನ್ಯೂಸ್, ಸೈಮಾ ಅವಾರ್ಡ್ಸ್ ನಲ್ಲಿ ಅವಾರ್ಡ್ ಪಡೆದ ಮಜಾ ಭಾರತದ ಮಹಿಳೆಯರು ಅವ್ರು ಇಲ್ಲೂ ಇದ್ದಾರೆ ಕಣ್ರಿ. ನೋಡಿದ್ರ ಹೆಣ್ಮಕ್ಳು ಎಷ್ಟೆಲ್ಲ ಸಾಧನೆ ಮಾಡ್ತಾ ಇದ್ದಾರೆ. ಎಲ್ರೂ ಸಾಧನೆ ಮಾಡ್ತಿದ್ದಾರೆ. ನಾನು ಈ ಮನುಷ್ಯನ್ ಕಟ್ಕೊಂಡು ಏನು ಸಾಧನೆ ಮಾಡಿದ್ದೀನಿ? ನಾನು ಗುರುತಿಸ್ಕೊಳ್ಳೋದು ಬೇಡವಾ? ನಾನು ಗುರುತಿಸ್ಕೋಬೇಕು. ಸವಿತಾ ಯಾಕೆ ಕಾಫಿ ತರದ್ ಲೇಟ್ ಆಯ್ತು ಅಂತ ಹೇಳ್ತಾ ಇದೀಯಾ? ಅದಲ್ಲ ರೀ, ಅಲ್ಲ ಕಣೆ, ಅದು ಹಸ ಒದ್ಕೊಂಡಿತ್ತು ಡೈರಿಯಿಂದ ಹಾಲ್ ತಂದೆ. ಅದಲ್ಲ ರೀ, ಮತ್ತಿನ್ನೇನೆ? ನಾ ಸಾಯ್ಬೇಕು ರೀ, ನಾ ಸಾಯ್ಬೇಕು. ಸಾಯ ಅಂತದ್ ಏನಾಗಿದೆ ಸವಿತಾ? ಸಾಯ್ಬೇಕು. ಸಾಯ ಅಂತದ್ ಏನಾಯ್ತೆ ಸವಿತಾ? ಏನ್ರಿ ತಗೊಳ್ರಿ ಈ ಪೇಪರ್ ಓದ್ರಿ. 100 ಮೀಟರ್ ರನ್ನಿಂಗ್ ರೇಸ್ ನಲ್ಲಿ ಚಿನ್ನದ ಪದಕ ಕಳೆದುಕೊಂಡ ಉಸೇನ್ ಬೋಲ್ಟ್. ಹುಚ್ಚಿನಾರ ಮಗ, ಓಡ್ಬೇಕಾದ್ರೆ ಕೊಳಗಾಕೊಂಡು ಯಾರಾದ್ರೂ ಓಡ್ತಾರ? ಜಾಬಲ್ಲಿ ಇಟ್ಕೊಂಡ ಇಲ್ಲ ಯಾರಿಗಾದ್ರೂ ಕೊಟ್ಟು ಓಡ್ಬೇಕು ತಾನೆ. ಅದಲ್ಲ ರೀ, ಇಲ್ಲಿ ನೋಡ್ರಿ, ಅಂತರಿಕ್ಷವನ್ನೇರಿದ ಅಮೆರಿಕದ ಮಹಿಳೆ, ಬಂಗಾರದ ಪದಕ ಪಡೆದ ಭಾರತದ ಮಹಿಳೆ, ಸೈಮಾ ಅವಾರ್ಡ್ ಪುರಸ್ಕೃತ ಮಜಾ ಭಾರತದ ಮಹಿಳೆಯರು. ಎಲ್ಲ ಮಹಿಳೆಯರು ಸಾಧನೆ ಮಾಡ್ತಿದ್ದಾರೆ, ಗುರುತಿಸ್ಕೊಂಡಿದ್ದಾರೆ. ನಿಮ್ಮನ್ನ ಕಡ್ಕೊಂಡು ನಾನೇನು ಸಾಧನೆ ಮಾಡಿದೀನಿ, ಏನ್ ಗುರುತಿಸ್ಕೊಂಡಿದೀನಿ? ಹಂಗಲ್ಲ ಕಣೆ, ಯಾರ್ಯಾರೋ ಮಾಡ್ತಾರಂತ ನೀನ್ ಮಾಡಕ್ಕಾಗುತ್ತಾನೆ? ಹಾಗಂದ್ರೆ ಸಾಧನೆ ಮಾಡ್ಬಾರ್ದಾ? ಮನೆಯಲ್ಲೇ ಮುರ್ತಿಕೊಂಡಿರ್ಬೇಕಾ? ಹಂಗ ನನ್ ಫೋಟೋ ಟಿವಿಲ್ ಬರ್ಬಾರ್ದೇನ್ರಿ? ನ್ಯೂಸ್ ಪೇಪರ್ ಅಲ್ಲಿ ಬರ್ಬಾರ್ದೇನ್ರಿ? ಅಲ್ಲ ಕಣೆ, ಹೆಣ್ಮಕ್ಳಾದ್ರು ಮನೇಲಿ ಕೆಲಸ ಮಾಡ್ಕೊಂಡು ಇರ್ಬೇಕು ಕಣೆ. ಗೊತ್ತಿರಿ, ನಿಮ್ಗೆ ಅದೇ ಇಷ್ಟ, ನಿಮ್ಗೆ ಅದೇ ಇಷ್ಟ ನನಗೆ ಚೆನ್ನಾಗ್ ಗೊತ್ತು. ಇಲ್ಲಿ ನೋಡಿ, ನಂಗೆ ಅದೇ ಗೊತ್ತಿಲ್ಲ. ನಾ ಗುರುತಿಸ್ಕೋಬೇಕು. ಪಕ್ಕದ ಮನೆ ಪಾರ್ವತಿದ್ ಏನು ಹೇಳಲೇ ಇಲ್ಲ? ಪಾರ್ವತಿ, ಆ ಪಾರ್ವತಿ ಗಂಡ ಮೇಡಮ್ ದಿನ ಕುಡ್ಕೊಂಡ್ ಬಂದು ನಾಯಿ ಹೊಡೆದಂಗ್ ಹೊಡಿತಿದ್ದ. ಜನ ಏನಂತ ಮಾತಾಡ್ತಿದ್ರು ಗೊತ್ತಾ? ಪಾರ್ವತಿ ಬಾಳು ನಾಯಿ ಪಾಳು, ಪಾರ್ವತಿ ಹಾಳ್ಬಾವಿ ಬಿದ್ದು ಸಾಯ್ಬೇಕು, ಪಾರ್ವತಿ ಬದುಕಿದ್ದು ಏನ್ ಪ್ರಯೋಜನ ಇಲ್ಲ ಅಂತ ಅಂತಿದ್ರು ಕಣ್ರಿ. ಆದ್ರೆ ಆ ಪಾರ್ವತಿ ಎದೆಗುಂದಿದೆ, ತನ್ನ ಗಂಡನ್ನ ಕಟ್ಟು ನಿಟ್ಟು ಮಾಡಿ ಹೆಂಡ ಕುಡಿಯೋದ್ ಬಿಡ್ಸಿದ್ಲು, ಸಿಗರೇಟ್ ಬಿಡ್ಸಿದ್ಲು. ಈಗ ಅವಳು ಮಾದರಿ ಮಹಿಳೆ ಆಗಿದ್ದಾಳೆ ಕಣ್ರಿ, ಮಾದರಿ ಮಹಿಳೆ ಆಗಿದ್ದಾಳೆ. ನಾನು ಅವಳ ತರ ಮಾದರಿ ಮಹಿಳೆ ಆಗ್ಬೇಕು ಕಣ್ರಿ. ಹೊರಗಡೆ ಹೋದ್ರೆ ಇಂಥ ಹುಡುಗಿನೇ ನನಗೆ ಸೊಸೆಯಾಗಿ ಬರ್ಬೇಕು ಅಂತ ಅವಳಿಗೆ ಹೇಳ್ತಾಳೆ ಕಣ್ರಿ. ಅಲ್ಲ ಕಣೆ, ಅವಳ ಗಂಡ ಸ್ಯಾಡ್ ಇಷ್ಟು, ನಾನು ಒಳ್ಳೆಯವನು ಕಣೆ. ಅಯ್ಯೋ 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 ಅಯ್ಯೋ, ನಾನು ಯಾವ ಜನ್ಮದಲ್ಲಿ ಏನ್ ಕರ್ಮ ಮಾಡಿದ್ನಪ್ಪ, ಇಂತ ಒಳ್ಳೆ ಗಂಡ ನನಗೆ ಸಿಕ್ಬಿಟ್ನಲ್ಲ ಶಿವನೇ. ಒಳ್ಳೆ ಗಂಡ ಸಿಕ್ಕಿದ್ರೆ ಖುಷಿ ಪಡ್ಬೇಕು ಕಣೆ, ದುಃಖ ಗೊತ್ತಿಲ್ಲ ಕಣ್ರಿ. ನಾ ಗುರ್ತಿಸ್ಕೋಬೇಕು. ಈಗ ನೀನ್ ಗುರ್ತಿಸ್ಕೋಬೇಕಂದ್ರೆ ನಾನೇನ್ ಮಾಡ್ಬೇಕು? ಪಾರ್ವತಿ ಗಂಡ ಸ್ಯಾಡಿಸ್ಟ್ ಅಂತ ಹೇಳಿದ್ರಿ ತಾನೆ, ನೀವು ಸ್ಯಾಡಿಸ್ಟ್ ಆಗಿ ನನಗೆ ಚಿತ್ರ ಹಿಂಸೆ ಕೊಡಿ. ಅಯ್ಯೋ, ನೀವು ಕೆಟ್ಟವರಾಗಿ. ಕೆಟ್ಟವನು ನಾನು,
ಆವಾಗ ನಾನ್ ನಿಮ್ಮನ್ನ ಸರಿ ಮಾಡಿ ಮಾದರಿ ಮಹಿಳೆ ಆಗ್ತೀನಿ. ಒಳ್ಳೆತನ ಅಂದ್ರೆ ಪಾವುಗಡ, ಪಾವುಗಡ ಅಂದ್ರೆ ಒಳ್ಳೆತನ. ಇದುವರೆಗೂ ಒಂದು ಸುಳ್ಳು ಹೇಳಿಲ್ಲ, ಕೆಟ್ಟ ಕೆಲಸ ಮಾಡಿಲ್ಲ. ರಚಿತಾ ಮೇಡಮ್ ಅವ್ರು ಎಷ್ಟು ಒಳ್ಳೆಯವರು, ಮಂಜಾನು ಅಷ್ಟೇ ಒಳ್ಳೆಯವನು. ಗುರು ಸರ್ ಎಷ್ಟು ಒಳ್ಳೆಯವರು, ಮಂಜಾನು ಅಷ್ಟೇ ಒಳ್ಳೆಯವರು ಅಂತ ಇಂಡಿಯಾದಲ್ಲಿ ಎಷ್ಟು ಒಳ್ಳೆ ಹೆಸರಿದೆ ಗೊತ್ತೇನೆ ನನಗೆ. ಯಾರು ನಿಮಗೇನಾದ್ರೂ ಹೇಳಿ, ನೀವು ಸ್ಯಾಡಿಸ್ಟ್ ಆಗ್ಬೇಕು. ಪ್ಲೀಸ್ ನನ್ನ ಮೇಲೆ ಆಣೆ ಮಾಡಿ. ಅಯ್ಯ ಅಲ್ಲ ಕಣೆ, ಆಣೆ ಮಾಡ್ರಿ. ಅಲ್ಲ ನೋಡ್ರಿ, ಬಂದೇರಿ, ಬಂದೆ ಒಂದ್ ನಿಮಿಷ. ಅಲ್ಲ ಮೇಡಮ್, ಹುಡ್ದಾಗಿಂದ ಇದುವರೆಗೂ ಒಂದು ಸುಳ್ಳು ಹೇಳಿಲ್ಲ ಮೇಡಮ್. ಇವತ್ತು ಸೌತ್ ಇಂಡಸ್ಟ್ರಿಯಲ್ಲಿ ಎಷ್ಟು ಹೆಸರಿದೆ ಗೊತ್ತಾ ಮೇಡಮ್ ನಂದು. ಅಂತದ್ರಲ್ಲಿ ನಾನು ಸ್ಯಾಡಿಸ್ಟ್ ಆಗ್ಬೇಕಾ? ತಗೊಳ್ರಿ ಇದನ್ನ. ಏನಿದು? ಸಿಗರೇಟ್. ಇದನ್ನ ಬಾಯಲ್ಲಿ ಇಟ್ಕೊಳ್ಳಿ. ಇದು ಯಾವ ಕಡೆಯಿಂದ ಇಟ್ಕೋಬೇಕು? ನನಗ್ ಗೊತ್ತಿಲ್ಲ ಕಣೆ, ನನಗೇನಾದ್ರು ಚಟ ಇದ್ರೆ ಅಲ್ವೇನೆ ನಾನು ಸೇದದು. ಇದನ್ನ ಇಲ್ಲಿ ಇಟ್ಕೋಬೇಕು. ಇನ್ನು ಬೆಂಕಿನೇ ಹಚ್ಚಿಲ್ಲ, ನಾಟಕ ಮಾಡ್ತೀನಿ ನೋಡ್ರಿ. ಅಯ್ಯೋ ಸೇದಿ ಸೇದಿ. ಬೇಡ ಕಣೆ, ಸೇದಿ ಸೇದಿ. ಹಾಗೆ ಹಾಗೆ. ಬೇಡ ಸೇದಿ, ಬೇಡ ಕಣೆ. ಸವಿತಾ, ಅಯ್ಯೋ ಬೇಡ ಕಣೆ, ಸುಡ್ರಿ. ಬೇಡ ಕಣೆ. ಅಯ್ಯೋ ಇದು ಸಿಕ್ಕ. ಅಯ್ಯೋ 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 ಸವಿತಾ, 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 ಸವಿತಾ. ಅಯ್ಯೋ 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 ಅಯ್ಯೋ, ನನ್ನನ್ನು ಯಾರು ಕೇಳೋರಿಲ್ವಾ? ನನ್ನ ಗಂಡ ಸಿಗರೇಟ್ ಸೇದಿ ಸಿಗರೇಟ್ ಇಂದ ನನ್ನನ್ನು ಸುಟ್ಟ ಇದನ್ನಲ್ಲ ಶಿವನೇ. ಈ ಹೆಣ್ಣಿಗಾಗೋ ಶೋಷಣೆನ ಯಾರು ಕೇಳ್ತಾರೆ?